ಅನುಪಮ ಮೇಡಮ್ ಅವ್ರ ಕರ್ತವ್ಯನ ಚೆನ್ನಾಗೇ ಮಾಡಿದ್ದಾರೆ. ಆ ಕಾನೂನಿಗೆ ಒಂದು ಗೌರವ ತಂದಿದ್ದಾರೆ. ಗೌರವ? ಹೌದೌದು. ನಿನಗೆ ನಿಮ್ಮ ಮೇಡಮ್ಗೆ ಈ ಕಾನೂನು ಒಂದು ರೆವಲ್ಯೂಷನರಿ ಕಾನೂನು. ಈ ಪಂಕಜ ಕೇಸ್ ಸಾಲ್ವ್ ಮಾಡಿ ನೀವು ಒಂದು ದೊಡ್ಡ ಕ್ರಾಂತಿನೇ ಮಾಡಿಬಿಟ್ಟಿದ್ದೀರಿ. ಭ್ರಮೇಲೇ ಇರಬೇಕು ಅಂತ ನೀನು ನಿನ್ನ ಮೇಡಮ್ಮು ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗತ್ತೆ? ಆದ್ರೆ ಭ್ರಮೆನೇ ಬೇರೆ, ವಾಸ್ತವನೇ ಬೇರೆ. ಇಂಥ ಕೆಲ್ಸಗಳನ್ನೇ ಮಾಡ್ತೀನಿ ಅಂತ ನಿಮ್ಮ ಮೇಡಮ್ ಹೊರಟ್ರೆ ರಾಜ್ಯದ ಮೂಲ ಮೂಲೆಯಿಂದ ಇಂಥ ಲಕ್ಷಾಂತರ ಕೇಸ್ಗಳು ಅವಳನ್ನ ಹುಡುಕೊಂಡು ಬರುತ್ತವೆ. ಅವಳು ಯೂನಿಫಾರ್ಮ್ ಕಳಚಿ ಹಾಕಿ ಸೋಷಿಯಲ್ ವರ್ಕರ್ ಆಗೋದು ವಾಸಿ. SP ಪೋಸ್ಟಿನ ದರ್ಪ, ಘನತೆ, ಗೌರವ ಎಲ್ಲ ಹಾಳಾಗುತ್ತೆ ಅಷ್ಟೇ. ಅಲ್ಲ, ನೀನ್ ಇಷ್ಟೆಲ್ಲ ಓದಿದ್ಯಾ? ನೀನಿನ್ನೂ ಆ ಪೂಜೆ, ಹೋಮ, ಶಾಂತಿ ಅಂತೆಲ್ಲ ಒದ್ದಾಡ್ತಿದ್ಯಲ್ಲ, ನಗದೆ ಏನ್ ಮಾಡ್ಲಿ? ರಕ್ತ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂದ್ರೆ ಆಗಾಗ ಹೋಗಿ ಬಂದು ಮಾಡ್ತಾ ಇರ್ಬೇಕು ಅನ್ನೋ ಬುಲ್ಶಿಟ್. ನಿಮ್ಮಮ್ಮ ನಿನ್ನೊಬ್ಬನ್ನೇ ಕಳಿಸ್ತಿರೋದು ಅದಕ್ಕಲ್ಲ. ನಿಮ್ಮವಾಗ ನನ್ ಮೇಲೆ ಕೋಪ ಇದೆ, ಅದಕ್ಕೆ ಅವ್ರಿಗೆ ಪೂಸಿ ಹೊಡೆಯೋದಕ್ಕೆ ನೀನೊಬ್ಬನ್ನೇ ಕಳಿಸಿ ನೀವು ಒಂದೇ, ನಾನು ಮಾತ್ರ ಬೇರೆ ಅಂತ ತೋರ್ಸೋದಕ್ಕೋಸ್ಕರ ನಿನ್ನ ಕಳಿಸ್ತಾ ಇರೋದು. ದೇವರ ಪೂಜೆ ಅಂದ್ಮೇಲೆ ಎಲ್ಲರನ್ನು ಕರಿಬೇಕು ತಾನೆ. ನಿನ್ನನ್ನು ಮಾತ್ರ ಕರೆದು ನನ್ನನ್ನು ಬಿಟ್ಟಿದ್ದಾರೆ ಅಂದ್ರೆ ಇನ್ನೇನು ಅರ್ಥ? ದೂರ ಮಾಡ್ತಿದ್ದಾರೆ ಅಂತ ತಾನೇ ಅರ್ಥ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ನೀನು ಅಲ್ಲಿಗೆ ಹೋಗ್ಬೇಕಾಗತ್ತೆ, ಅವರು ಇಲ್ಲಿಗೆ ಬರ್ಬೇಕಾಗತ್ತೆ. ನೀನು ಸ್ವಲ್ಪ ಕೋಆಪರೇಟ್ ಮಾಡ್ಬೇಕಷ್ಟೇ. ಛೇ 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 ಛೇ, ನಾನು ನಿಮ್ಮ ಮಧ್ಯೆ ಬಂದು ನಿಮ್ಮ ಕುಟುಂಬದ ಮಧುರ ಸಂಬಂಧಕ್ಕೆ ಯಾಕಪ್ಪ ಹುಳಿ ಇನ್ಲಿ? ನೀನು ಅವ್ರ ಜೊತೆ ಚೆನ್ನಾಗಿರು, ನಿಮ್ಮಮ್ಮನೂ ಚೆನ್ನಾಗಿರ್ಲಿ, ನನ್ನ ಪಾಡಿಗೆ ಬಿಟ್ಬಿಡಿ. ನನ್ಗದ್ರ ಅಗತ್ಯನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ನನಗೇನು ಬೇಜಾರಿಲ್ಲಪ್ಪ. ಪಾಪ ಆ ಪಂಕಜನ್ ತಂದೆ ಸುಂದರೇಶ್ ಮನೆಗೆ ಹೋಗಿ ಕಾಲ್ ಹಿಡಿದು ಬೇಡ್ಕೊಂಡ್ರಂತೆ. ಅಂದ್ರೂ ಅವ್ನ ಮನ್ಸು ಕರಲಿಲ್ಲ. ನಾನ್ ಪಂಕಜನ್ ಕಳಿಸಿದ್ದು ಮಗು ಜೊತೆಗೆ, ಮಗು ಸಮೇತ ಬರೋದಾದ್ರೆ ಮಾತ್ರ ನಾನು ಸೇರಿಸ್ಕೋತೀನಿ ಅಂತ ಹೇಳಿದ್ನಂತೆ. ಮತ್ತೆ ನೀವೇ ಹೇಳಿ ಮೇಡಮ್, ಅವನು ಹಾಗೆ ಹೇಳ್ತಿದ್ದಾನೆ ಅಂದ್ರೆ ಪಂಕಜ ಮನೆಗೆ ಬರಬಾರ್ದು ಅಂತಲೇ ಆ ರೀತಿ ಹೇಳ್ತಿದ್ದಾನೆ. ಅವನ ಪ್ಲಾನೇ ಬೇರೆ ಇದೆ ಬಿಡಿ ಮೇಡಮ್. ಬೇಕಾದ್ರೆ ನೋಡ್ತಾ ಇರಿ, 1-2 ವರ್ಷ ದೂರ ಇದ್ದು ಬೇರೆ ಮದುವೆ ಆಗ್ತಾನೆ. ಹಾಗಂತೀಯ? ಅಷ್ಟೊಂದು ಮುಂದುವರಿಲಾರ ಅಂತ ಅನ್ಸುತ್ತೆ ನನಗೆ. ಅವನು ಹೆಂಡತಿಗೆ ಎಚ್ಚರಿಕೆ ಕೊಟ್ಟೆ ಕಳಿಸಿದ್ದ ಮಗುವಿನ ಬಗ್ಗೆ. ಆದ್ರೂ ಹೀಗಾಯ್ತಲ್ಲ ಅಂತ ಕೆಟ್ಟ ಕೋಪ ಅವನಿಗೆ. ಅದಕ್ಕೆ ಹಠ ಸಾಧನೆ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿದೆ. ನೀವು ಹೇಳ್ದಾಗೆ ಸುಂದರೇಶ್ ಇನ್ನೊಂದು ಮದುವೆ ಆಗದೆ ಹಾಗೆ ಉಳಿದ್ರು ಪಂಕಜನ್ಗೇನ್ ಲಾಭ ಹೇಳಿ? ಇಷ್ಟು ದಿನ ಏನೂ ಗೊತ್ತಿರ್ಲಿಲ್ಲ, ಶಾಕಲ್ಲಿದ್ಲು. ಈಗ ಎಲ್ಲ ಗೊತ್ತಾಗಿ ಸಂಕಟ ಪಡ್ತಾಳಲ್ವಾ? ಇಲ್ಲ, ಇದಕ್ಕೆ ಏನಾದ್ರೂ ಒಂದು ಮಾಡಲೇಬೇಕು. ಮೇಡಮ್, ನಾನೇ ಸುಂದರೇಶ್ ಹತ್ರ ಮಾತಾಡ್ಲಾ? ನೀನ? ಅದು ಒಂದು ಪ್ರಯತ್ನ ಮಾಡೋಣ. ಮಾತಾಡು. ನೋಡಿ ಮಿಸ್ ಶಶಿಕಲಾ ಅವರೇ, ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ನಾನು ಈಗಾಗಲೇ ಅನುಪಮ ಮೇಡಮ್ಮು ಡಾಕ್ಟರ್ಗೆ ಹೇಳಿದ್ದೀನಿ, ಒಂದು ಸಾರಿ ಒಡೆದು ಹೋದ ಮನಸ್ಸನ್ನ ಮತ್ತೆ ಜೋಡ್ಸಕ್ಕಾಗಲ್ಲ. ಹೆಣ್ಮಕ್ಳು ಸ್ವಲ್ಪ ಮೈ ಮರೆಯೋದು ಸಾಮಾನ್ಯ. ಅಂತ ಸಮಯದಲ್ಲಿ ಸಣ್ಣ ಪುಟ್ಟ ತಪ್ಪು ಆಗತ್ತೆ. ಮತ್ತದೇ ಮಾತಾಡ್ತಾ ಇದ್ದೀರಲ್ರಿ, ಇದು ಸಣ್ಣ ತಪ್ಪ? ಹೋದ ಮಗುವಿನ ಜೀವ ಮತ್ತೆ ವಾಪಸ್ ಬರ್ತಾ? ನೀವು ದನಿ ಏರ್ಸಿದ್ರೆ ನನಗೂ ದನಿ ಏರ್ಸಕ್ ಬರುತ್ತೆ. ಮೇಡಮ್, ಮಕ್ಕಳು ತಾಯಿನ ಬಿಟ್ಟಿರಲ್ಲ, ಹಾಗೇನೆ ತಾಯಿ ಕೂಡ ಮಗುನ್ ಬಿಟ್ಟಿರಕ್ಕಾಗಲ್ಲ, ತಿಳ್ಕೊಳ್ಳಿ. ಓಕೆ, ಮಗು ತಾಯಿನ ಬಿಟ್ಟಿರಕ್ಕಾಗಲ್ಲ. ಅಟ್ಲೀಸ್ಟ್ ನೀವಾದ್ರೂ ವಾರಕ್ಕೊಂದ್ಸರಿ ಹೋಗಿ ನಿಮ್ ಹೆಂಡತಿ ಮಗುನ ನೋಡ್ಬೋದಾಗಿತ್ತಲ್ವಾ? ನಿಮಗ್ ಮಗುನ್ ಬಿಟ್ಟಿರಕ್ಕಾಗತ್ತಾ? ನಾನು ಬೇಕಾದ್ರೆ ಇರ್ತೀನಿ, ಆ ಶಕ್ತಿ ನನಗಿದೆ. ಆದರೆ ಅವಳಿಗಿಲ್ಲ. ಅವಳಿಗಷ್ಟೇ ಅಲ್ಲ, ಯಾವ ತಾಯಿಂದಿರಿಗೂ ಮಗುನ್ ಬಿಟ್ಟಿರಕ್ಕಾಗಲ್ಲ.